ಯಾರಿಗೆ ಗೊತ್ತಿತ್ತು ನಾವು ಯಾರು ಮೂವೀಸ್ಗೋಸ್ಕರ ಲೈನಲ್ಲಿ ನಿಂತುಬಿಟ್ಟು ಕ್ರೇಜ್ ಹುಡ್ಸ್ಬಿಟ್ಟು ಜೈಕಾರ ಹಾಕ್ಬಿಟ್ಟು ಹೋಗ್ತಾ ಇದ್ವು, ಇವತ್ತು ಅವ್ರದ್ದೇ ಮೂವೀಸು ಥಿಯೇಟ್ರಲ್ಲಿ 3 ಡಿಜಿಟ್ ಬಿಸ್ನೆಸ್ ಮಾಡೋಕ್ಕೂ ಒದ್ದಾಡ್ತವೆ ಅಂತ. ಬರೀ ಥಿಯೇಟ್ರದ್ದು ಬಿಡಿ, OTT ಮ್ಯೂಸಿಕ್ ರೈಟ್ಸ್ ಸೇರಿಸಿ ಕೂಡ 100 crores ಕ್ರಾಸ್ ಆಗ್ತಾ ಇಲ್ಲ. ಈ ಲಿಸ್ಟಲ್ಲಿ Tier 1 ಹೀರೋಸ್ ಇದ್ದಾರೆ ಅಂತ ಹೇಳೋಕ್ಕೂ ನಮಗೆ ನಾಚಿಕೆ ಆಗಬೇಕು. ಬೇರೆ ಇಂಡಸ್ಟ್ರೀಲಿ Tier 2 ಹೀರೋಸ್ ಬಂದುಬಿಟ್ಟು 100 crores ಕಲೆಕ್ಷನ್ ಇರೋ ಮೂವೀಸ್ ಮಾಡ್ತಾ ಇರಬೇಕಾದ್ರೆ ನಮ್ಮಲ್ಲಿ Tier 1 ಅದರಲ್ಲೂ ಟಾಪ್ 5 ಹೀರೋಸ್ದು ಕಲೆಕ್ಷನ್ಸು ಅಷ್ಟಾಗ್ತಾ ಇಲ್ಲ. ಯಾಕೆ? ನಾನು ನಿಮ್ಮ ಇನ್ಸೇನ್ ಅಧ್ಯಕ್ಷ. ಇವತ್ತು ಅದೇ ವಿಶೇಷ, ಫ್ಲಾಪ್ ಸ್ಟಾರ್ಸ್. ನನ್ನ ತಮ್ಮದಿರು, ನನ್ನ ಒಡ ಹುಟ್ಟದವರು ಎಲ್ಲರೂ ಪಾಪ ಪಿಕ್ಚರ್ ರಿಲೀಸ್ ಆದಾಗ ಇದೊಂದು ದರಿದ್ರ ಪಿಕ್ಚರು, ಇದೊಂದು ಕಿತ್ತೋಗಿರೋ ಪಿಕ್ಚರು, ಇದನ್ನು ನೋಡೋದು ವೇಸ್ಟು ಅಂತ ತಮ್ಮ ಶ್ರಮವನ್ನ ಹಾಕಿ ಇನ್ನೊಬ್ಬರ ಲೈಫ್ನ ಹಾಳು ಮಾಡ್ತಾರೆ. ಒಂದು ಇಂಡಸ್ಟ್ರಿಗೆ ಮುಖ್ಯವಾಗಿ ಬೇಕಾಗಿರೋದು ಒಳ್ಳೆ ಮೂವೀಸ್ ಅಲ್ಲ, ಒಳ್ಳೆ ಆ್ಯಕ್ಟರ್ಸ್. ಬಿಕಾಸ್ ಆ್ಯಕ್ಟರ್ಸ್ನ ಸ್ಟಾರ್ಡಮ್ ಚೆನ್ನಾಗಿದ್ದರೆ ಸ್ಕ್ರಿಪ್ಟ್ ಡಬ್ಬಾ ಥರ ಇದ್ದರೂ ಕಲೆಕ್ಷನ್ ಚೆನ್ನಾಗಿ ಮಾಡಿಕೊಡುತ್ತೆ. ಬಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಫ್ಲಾಪ್ ಸ್ಕ್ರಿಪ್ಟ್ ಹಿಡ್ಕೊಂಡು ಹಿಟ್ ಮೂವಿ ಕೊಡುವಂಥ ಕೆಪಾಸಿಟಿ ಯಾರಿಗಿದೆ? ಎಲ್ಲರೂ ಚೆನ್ನಾಗಿರಲಿ ಅಷ್ಟೇ, ನಾವು ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ. ಯಾರು ನೀವು ಬೈದರೂ ದುಡ್ಡು ಬಂದು ಊಟ ಮಾಡ್ತೀರಿ ಅಂದರೆ ಬಿಕಾಸ್ ಆಫ್ ಸಿನಿಮಾ. ನಿಮಗೆ ಬೇಜಾರಾಗಿ ನನಗೆ ಸಮಯವೇ ಹೋಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನೀವು ಯಾವುದೋ ಒಂದು ಯೂಟ್ಯೂಬಲ್ಲಿ ಒಂದು ಸೀನ್ ನೋಡ್ತೀರಿ, ದಟ್ ಈಸ್ ಮೈ ಸಿನಿಮಾ. ನಾನು ಸ್ವಲ್ಪ ಭಾವುಕನಾದೆ. ಯಾಕೆ ಅಂದರೆ ನನ್ನ ಅಣು ರೇಣು ತೃಣಕಾಷ್ಟ, ನನ್ನ ಬದುಕು, ನನ್ನ ಕನಸು, ನನ್ನ ಬಟ್ಟೆ, ನನ್ನ ಊಟ ಸಿನಿಮಾ ಕೊಟ್ಟಿದ್ದೀನಿ. ಹಾಗಾಗಿ ನಾನು ಸಿನಿಮಾನ ತಾಯಿ ಥರ ಪ್ರೀತಿಸ್ತೀನಿ. ಒಂದು ನಿಮಿಷ ಬಯಾಸ್ ಆಗದೆ ಯೋಚನೆ ಮಾಡೋಣ. ನಮ್ಮವರು ನಮ್ಮತನನ ಸೈಡಲ್ಲಿಟ್ಟು ನೋಡೋಣ. ಒಂದೊಂದಾಗಿ ಎಲ್ಲ ಪಾಯಿಂಟ್ಸ್ನ ಡಿಸ್ಕಸ್ ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ಒಮ್ಮೆ ಸ್ವಲ್ಪ ಹಿಸ್ಟ್ರಿ ನೋಡ್ಬಿಟ್ಟು ಬರೋಣ. ನಮ್ಮಲ್ಲಿ ಕಾಲ ಬದಲಾಗ್ತಾ ಇದ್ದ ಹಾಗೆ ಸ್ಟಾರ್ಸು, ಟಾಪ್ ಆ್ಯಕ್ಟರ್ಸು ಎಲ್ಲ ಬದಲಾದರು. ಆದರೆ ಕೆಲವರು ಮಾತ್ರ ಆ ಕಾಲಘಟ್ಟಕ್ಕೆ ಪಿಲ್ಲರ್ಸ್ ಆಗಿ ಉಳ್ಕೊಂಡ್ರು. ಅಗೇನ್, ಪಿಲ್ಲರ್ಸ್ ಅಂದರೆ ಅದ್ಭುತವಾದಂಥ ಆ್ಯಕ್ಟಿಂಗ್ ಮಾಡೋರಲ್ಲ, ಬೇರೆಯವ್ರಿಗಿಂತ ಜಾಸ್ತಿ ಸ್ಟಾರ್ ಪವರ್ಸ್ ಇರೋರು, ಥಿಯೇಟ್ರ್ ಕಡೆ ಜಾಸ್ತಿ ಆಡಿಯನ್ಸಸ್ನ ಪುಲ್ ಮಾಡುವಂಥ ಕೆಪಾಸಿಟಿ ಇರೋರು. ನಮ್ಮ ಇಂಡಸ್ಟ್ರಿಗೆ ಮೊದಲ ಸ್ಟಾರ್ಸ್ ಅಂದರೆ ಅದು ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರು. ಅದಾದಮೇಲೆ ಈ ಲಿಸ್ಟಲ್ಲಿ ಸೇರೋದು ಡಾಕ್ಟರ್ ವಿಷ್ಣುವರ್ಧನ್, ಶಂಕರಣ್ಣ, ಅಂಬರೀಷ್ ಹಾಗೂ ಅನನ್ನಾಗ್. ಆದರೆ ಇದರಲ್ಲಿ ಪಿಲ್ಲರ್ಸ್ ಅಂತ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಷ್ ಹಾಗೂ ಶಂಕರ್ನಾಗ್ ಸರ್. ಇವರನ್ನು ನಾವು ಪಿಲ್ಲರ್ಸ್ ಅಂತ ಯಾಕೆ ಕರೆಯೋದಂದರೆ ಅದು ಅವರ ಸ್ಟಾರ್ ಪವರಿಂದ. ಒಬ್ಬ ನಟನಿಗೆ ಜಾಸ್ತಿ ಫ್ಯಾನ್ಸ್ ಇದ್ದರೆ ಹಾಗೂ ಅವರ ಮೂವೀಸ್ಗಳು ಜಾಸ್ತಿ ಕಲೆಕ್ಷನ್ ಮಾಡ್ತಾ ಇದ್ದರೆ ನಾವು ಅವರನ್ನು Tier 1 ಹೀರೋಸ್ ಅಂತ ಕರಿತೀವಿ. ಆದರೆ ಯಾವ ಹೀರೋ ಮೂವಿ ಬಂದಾಗ ಫ್ಲಾಪೇ ಆಗಲ್ಲ. ಒಂದು ವೇಳೆ ಫ್ಲಾಪ್ ಆದರೂ ಬೇರೆಯವರ ಹಿಟ್ ಮೂವೀಸ್ಗಿಂತ ಜಾಸ್ತಿ ಕಲೆಕ್ಷನ್ ಮಾಡಿಕೊಡುತ್ತೋ, ಯಾವ ಸ್ಟಾರ್ಸು ನಮ್ಮ ಇಂಡಸ್ಟ್ರಿನ ಬೆಳೆಸುವಂಥ ಕೆಲಸದಲ್ಲಿ ಯಶಸ್ವಿ ಆಗಿರ್ತಾರೋ ಅವರನ್ನು ಪಿಲ್ಲರ್ಸ್ ಅಂತ ಕರಿತೀವಿ. ಆ್ಯಂಡ್ ಈ ಪಿಲ್ಲರ್ಸ್ ಕಾನ್ಸೆಪ್ಟು 2 ಜನ್ರೇಷನಲ್ಲಿ ವಿಂಗಡಣೆ ಆಗುತ್ತೆ. ಆಗಲೇ ಹೇಳ್ದಂಗೆ ಡಾಕ್ಟರ್ ರಾಜ್ಕುಮಾರ್ ಸರ್, ವಿಷ್ಣುವರ್ಧನ್ ಸರ್, ಅಂಬರೀಷ್ ಸರ್ ಹಾಗೂ ಶಂಕರಣ್ಣ ಪ್ರೀವಿಯಸ್ ಜನ್ರೇಷನ್ ಪಿಲ್ಲರ್ಸ್ ಆದರೆ ಸುದೀಪ್ ಸರ್, ಎಸ್ ಸರ್, ದರ್ಶನ್ ಸರ್ ಹಾಗೂ ಅಪ್ಪು ಸರ್ ಹಾಗೂ ಶಿವಣ್ಣ ಈ ಜನ್ರೇಷನ್ ಪಿಲ್ಲರ್ಸು. ಬಟ್ ಹೇಗೆ ಸಚಿನ್ಗಿಂತ ಒಳ್ಳೆಯ ರೆಕಾರ್ಡ್ಸು ವಿರಾಟ್ ಕೊಹ್ಲಿ ಹತ್ರ ಇದ್ದರೂ ಕೂಡ ನಾವು ಬೆಸ್ಟ್ ಬ್ಯಾಟ್ಸ್ಮನ್ ಯಾರಂದರೆ ಅದು ಸಚಿನ್ ಅಂತಲೇ ಹೇಳ್ತೀವೋ, ಹಾಗೆ ನಮ್ಮ ಜನ್ರೇಷನ್ ಪಿಲ್ಲರ್ಸು ಎಷ್ಟೇ ರೆಕಾರ್ಡ್ಸ್ ಮಾಡಿದ್ರೂ ಕೂಡ ಅವರನ್ನು ಪ್ರೀವಿಯಸ್ ಜನ್ರೇಷನ್ ಪಿಲ್ಲರ್ಸ್ ಜೊತೆ ಕಂಪ್ಯಾರಿಸನ್ ಮಾಡೋದು ತಪ್ಪು. ಯಾಕಂದರೆ ರಾಜ್ಕುಮಾರ್ ಅವರು 72ಅಲ್ಲಿ ಬಂಗಾರದ ಮನುಷ್ಯ ಅಂತ ಒಂದು ಪಿಕ್ಚರ್ ಮಾಡ್ತಾರೆ. 13 ಲಕ್ಷ ಬಜೆಟಲ್ಲಿ ತಯಾರಾದಂತಹ ಸಿನಿಮಾ 2.5 ಕೋಟಿ ರೂಪಾಯಿ ಕಲೆಕ್ಷನ್ ಕೂಡ ಮಾಡಿಕೊಡುತ್ತೆ. ಅಗೇನ್ 2.5 ಕೋಟಿ, ಆವಾಗಿಂದ 2.5 ಕೋಟಿ ಅಂದರೆ ಇವಾಗಿಂದ ಹತ್ತಿರ 100 ಕೋಟಿ ರೂಪಾಯಿ. ಅದಕ್ಕಿಂತ 1 ವರ್ಷ ಮುಂಚೆ ಅಂದರೆ 71ನಲ್ಲಿ ಕಸ್ತೂರಿ ನಿವಾಸ್ ಅಂತ ಒಂದು ಸಿನಿಮಾ ಮಾಡ್ತಾರೆ. ಅದು ಕೂಡ 3 ಕೋಟಿ ಹತ್ತಿರ ಕಲೆಕ್ಷನ್ ಮಾಡಿಕೊಡುತ್ತೆ. ವಿಚ್ ಈಸ್ ಅಗೇನ್ ಈಕ್ವಲ್ ಟು 100 crores ಆಫ್ ದಿಸ್ ಟೈಮ್. ಹಾಗೆ ಶಂಕರ್ ಗುರು, ಮಯೂರ, 2 ಕನಸು ಇದೆಲ್ಲನೂ ಹತ್ತಿರ 3ರಿಂದ 5 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುತ್ತೆ. ವಿಚ್ ಈಸ್ ಈಕ್ವಲ್ ಟು ಅಗೇನ್ 100 crores ಆಫ್ ಪ್ರೆಸೆಂಟ್ ಕಲೆಕ್ಷನ್. ರಾಜ್ಕುಮಾರ್ ಹೇಗೆ ರಾಜ್ಕುಮಾರ್ನಾಗಿ ಬೆಳೆದ, ಯಾವ ಶಕ್ತಿ ರಾಜ್ಕುಮಾರ್ನ ಈ ಮಟ್ಟಿಗೆ ತಗೊಂಡ್ಬಂದಿರಬಹುದು ಅನ್ನೋಂಥದ್ದು ರಾಜ್ಕುಮಾರ್ನಿಗೆ ಗೊತ್ತಿಲ್ಲ. ಎಲ್ಲ ನೀವು ಕಟ್ಟಿದ ಹೆಸರು, ಎಲ್ಲ ನೀವು ಕೊಟ್ಟ ಆಸ್ತಿ. ಕನ್ಕ್ಲೂಷನಿಗೆ ಬರಬೇಕಂದ್ರೆ ಇವಾಗಿನ ಪ್ರೆಸೆಂಟ್ ಆ್ಯಕ್ಟರ್ಸು 50 ಕೋಟಿ ಸಿನಿಮಾ ಕೊಡೋದಕ್ಕೂ ಒದ್ದಾಡ್ತಿರ್ಬೇಕಾದ್ರೆ ಆ ಟೈಮಲ್ಲಿ ಪ್ರಮೋಷನ್ಸ್ ಇಲ್ಲದೆ, ಸೋಷಿಯಲ್ ಮೀಡಿಯಾ ಇಲ್ಲದೆ, ಇಂಟರ್ನೆಟ್ ಇಲ್ಲದೆ, ಮಲ್ಟಿಪ್ಲೆಕ್ಸ್ ಇಲ್ಲದೆ ಈ ರೇಂಜ್ಗೆ ಕಲೆಕ್ಷನ್ ಕೊಡೋದಂದರೆ ಇಟ್ಸ್ ರಿಯಲಿ ಗ್ರೇಟ್. ಇವಾಗ ನಮ್ಮ ಇಂಡಸ್ಟ್ರಿ ಸ್ಥಿತಿ ಹಿಂಗೆ ಆಗಿದೆ. ಸ್ಯಾಚ್ನಿಕ್ ವೆಬ್ಸೈಟ್ ಪ್ರಕಾರ 2024ರಲ್ಲಿ ಜನವರಿಯಿಂದ ಇಲ್ಲಿ ತನಕ ನಮ್ಮಲ್ಲಿ ರಿಲೀಸ್ ಆಗಿರೋ ಮೂವೀಸ್ ಎಲ್ಲ ಮಾಡಿದಂತಹ ಕಲೆಕ್ಷನ್ನು
1864 ಕೋಟಿ ರೂಪಾಯಿ. ಖುಷಿ ಆಯಿತಾ? ಬೇಜಾರಾಗತ್ತೆ. ಮುಂದೆ ಕೇಳಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅದೇ ಡೇಟಾ ಜನವರಿಂದ ಇಲ್ಲಿ ತನಕ ತಮಿಳ್ ಸಿನಿಮಾ ಅವ್ರು ಮಾಡಿದಂತಹ ಕಲೆಕ್ಷನ್ನು 3447 ಕೋಟಿ ರೂಪಾಯಿ. ಅಲ್ಲೇ ಮಲಯಾಳಂ ಸಿನಿಮಾ ಅವ್ರು ಮಾಡಿದಂತಹ ಕಲೆಕ್ಷನ್ನು 2877 ಕೋಟಿ ರೂಪಾಯಿ. ತೆಲುಗುವಿಂದ 4180 ಕೋಟಿ ರೂಪಾಯಿ. ಹಾಗೆ ಬಾಲಿವುಡ್ಡಿಂದ 5492 ಕೋಟಿ ರೂಪಾಯಿ. ಇವಾಗ ಒಂದು ಕಾಲದಲ್ಲಿ ನಾವು ಕಾಂಪಿಟೇಷನ್ನೇ ಇಲ್ಲದೆ ಇರೋ ಥರ ಓಡಾಡ್ತಾ ಇದ್ವಿ. ಬಟ್ ಇವಾಗ ನಾವೇ ಕಾಂಪಿಟೇಷನಲ್ಲಿ ಇಲ್ಲ ಅನ್ನೋದು ವಿಪರ್ಯಾಸ. ಕಾಂಪಿಟೇಷನಲ್ಲಿ ಇಲ್ಲದೆ ಇರೋದು ಬಿಡಿ, ಲಾಸ್ಟಲ್ಲಿದ್ದೀವಿ. ಸುದೀಪ್ ಸರ್, ಯಶ್ ಸರ್ ಅಂತಹ ಆಲ್ ಇಂಡಿಯಾ ರೆಕಗ್ನೈಸ್ಡ್ ಸ್ಟಾರ್ಸ್ ಇದ್ದರೂ ಕೂಡ ನಾವು ಲಾಸ್ಟ್ ಪ್ಲೇಸಲ್ಲಿ ಇದ್ದೀವಿ. ಆ್ಯಂಡ್ ದ ಮೇನ್ ರೀಸನ್ ಫಾರ್ ದ್ಯಾಟ್ ಈಸ್ ನೋ ಸ್ಟಾರ್ ಎಕ್ಸ್ಪೋಷರ್ ಇನ್ 2024. ನಮ್ಮ ಸಿನಿಮಾಗಳು ಯಾಕೆ ಓಡ್ತಾ ಇಲ್ಲ? ಮೊದಲಿನ ಥರ ಕಲೆಕ್ಷನ್ಸ್ ಯಾಕೆ ಮಾಡ್ತಾ ಇಲ್ಲ? ಅಟ್ಲೀಸ್ಟ್ 50 ಕ್ರೋರ್ಸ್ ಕಲೆಕ್ಷನ್ ಆದರೂ ಕ್ರಾಸ್ ಆಗಬೇಕಲ್ಲ, ಅದು ಯಾಕೆ ಆಗ್ತಾ ಇಲ್ಲ? ಎಲ್ಲ ಪಾಯಿಂಟ್ ವೈಸ್ ಮಾತಾಡೋಣ ಬನ್ನಿ. ಪಾಯಿಂಟ್ ನಂಬರ್ 1, ಆ್ಯಸ್ ಐ ಸೆಡ್, ಲ್ಯಾಕ್ ಆಫ್ ಎಕ್ಸ್ಪೋಜರ್ ಆಫ್ ಸ್ಟಾರ್ಸ್ ಇನ್ 2024. ಒಂದು ಇಂಡಸ್ಟ್ರಿ ಅಂತ ಬಂದಾಗ ಅದರ Tier 1 ಆ್ಯಕ್ಟರ್ಸ್ಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಅವ್ರು 2-3 ವರ್ಷಕ್ಕೊಮ್ಮೆ ಮೂವಿ ಮಾಡೋದ್ರಿಂದ ಅವರಿಗೆ ಅವು ಲಾಸು ಇಲ್ಲ. ಆದರೆ ಆ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ದೊಡ್ಡ ಪೆಟ್ಟು ಬೀಳುತ್ತೆ. ಯಾಕಂದರೆ ಇದರಿಂದ ಜನ ಥಿಯೇಟ್ರಿಗೆ ಹೋಗೋದು ಕಮ್ಮಿ ಮಾಡ್ತಾರೆ. ಹಾಗೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸು ಮುಚ್ಚುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆ ಆ್ಯಸ್ ಅನ್ ಆಡಿಯನ್ಸ್ ಅವರು 3 ವರ್ಷ ಗ್ಯಾಪ್ ಎಲ್ಲ ತಗೊಂಡಾಗ ಅವ್ರ ಜೊತೆ ಇದ್ದಂತಹ ಕನೆಕ್ಷನು ಮಿಸ್ ಆಗುತ್ತೆ. ದ್ಯಾಟ್ಸ್ ದ ಸೋಲ್ ರೀಸನ್ ವೈ ಬೇರೆ ಲ್ಯಾಂಗ್ವೇಜ್ ಆ್ಯಕ್ಟರ್ಸ್ ಇಲ್ಲಿ ಬಂದುಬಿಟ್ಟು ಕನ್ನಡ ಮೂವೀಸ್ಗಿಂತ ಜಾಸ್ತಿ ಕಲೆಕ್ಷನ್ ಮಾಡಿ ಹೋಗ್ತಾರೆ. ವಿಜಯ್, ಪ್ರಭಾಸು ಇವರೆಲ್ಲ ಇದೇ ಫ್ಯಾಕ್ಟರ್ ಯೂಸ್ ಮಾಡಿಕೊಂಡು ಬೆಂಗಳೂರಲ್ಲಿ ಕನ್ನಡ ಮೂವೀಸ್ಗಿಂತ ಜಾಸ್ತಿ ಕಲೆಕ್ಷನ್ ಮಾಡ್ಕೊಳ್ಳೋದು. ಸುದೀಪ್ ಅವರು ವಿಕ್ರಾಂತ್ ರೋಣ ಆದಮೇಲೆ ಪತ್ತೆ ಇಲ್ಲ. ಯಶ್ ಅವರು KGF 2 ಆದಮೇಲೆ ಎಲ್ಲಿದ್ದಾರಂತ ಯಾರಿಗೂ ಗೊತ್ತಿಲ್ಲ. ದರ್ಶನ್ ಅವರು ಸದ್ಯಕ್ಕೆ ಕೃಷ್ಣ ಜನ್ಮಸ್ಥಳದಲ್ಲಿದ್ದಾರೆ. ಅಪ್ಪು ಅವರು ಇಲ್ಲ. ಶಿವಣ್ಣ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಆ್ಯಂಡ್ ರಕ್ಷಿತ್ ಸರ್, ಕಂಟ್ರೋಲ್. ಪಾಯಿಂಟ್ ನಂಬರ್ 2, ಲ್ಯಾಕ್ ಆಫ್ ಪ್ಯಾನ್ ಇಂಡಿಯಾ ಅಪೀಲ್. ಬೇರೆ ಇಂಡಸ್ಟ್ರಿಯವರು, ಬೇರೆ ಲ್ಯಾಂಗ್ವೇಜ್ ಅವರು ಈ ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡಿರೋ ರೀತಿ, ಯೂಸ್ ಮಾಡ್ಕೊಂಡಿರೋ ರೀತಿ ನಾವು ಮಾಡ್ಕೊಂಡಿಲ್ಲ. ಅವ್ರವ್ರ ಮರ್ಯಾದೆನ ಹೆಚ್ಚಾಗಿ ಪ್ಯಾನ್ ಇಂಡಿಯಾ ಮೂವೀಸ್ಗಳು ಮಾಡ್ತಾ ಇದ್ರೆ ನಾವು ತೆಗಿಯಕ್ಕೆ ಮಾಡ್ತಾ ಇದ್ದೀವಿ. ಯಾಕಂದರೆ ಅವ್ರ ಕಡೆಯಿಂದ ಹೈ ಬಜೆಟ್ ಪ್ಯಾನ್ ಇಂಡಿಯಾ ಫಿಲ್ಮ್ಸ್ ಅಂದರೆ ಕಲ್ಕಿ, ವಿಕ್ರಮ್, ದ ಗೋಟ್ ಲೈಫ್, ಜವಾನ್ ಅಂತಹ ಮೂವೀಸ್ ಬರ್ತಾ ಇದೆ. ಆದರೆ ನಮ್ಮಿಂದ ಮಾರ್ಟಿನ್, ಕಬ್ಜದಂತಹ ಮೂವೀಸು ರಿಲೀಸ್ ಆಗ್ತಾ ಇರೋದು. ಅಗೇನ್, ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಅಗೇನ್ಸ್ಟ್ ದೀಸ್ ಮೂವೀಸ್, ಬಟ್ ಕ್ವಾಂಟಿಟಿಗಿಂತ ಕ್ವಾಲಿಟಿ ಚೆನ್ನಾಗಿದ್ದರೆ ವರ್ಕ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಪಾಯಿಂಟ್ ನಂಬರ್ 3, ದೇರ್ ಆರ್ ನೋ ಬ್ಯಾಂಕೇಬಲ್ ಸ್ಟಾರ್ಸ್. ನಮ್ಮ ಇಂಡಸ್ಟ್ರಿಯಲ್ಲಿ ಶಾರುಖ್ ಖಾನ್, ಪ್ರಭಾಸ್, ತಲಪತಿ ವಿಜಯ್, ಪೃಥ್ವಿರಾಜ್ ಅಂತಹ ಬ್ಯಾಂಕೇಬಲ್ ಸ್ಟಾರ್ಸ್ ಇಲ್ಲ. ಪ್ರೂಫ್ ಬೇಕಂತ ಕಮೆಂಟ್ ಸೆಕ್ಷನಲ್ಲಿ ಹೊಡೆದಾಡ್ಕೊಳ್ಬೇಡಿ, ಕೊಡ್ತೇನೆ. ನಮ್ಮಲ್ಲಿ ಒಬ್ಬ ಸ್ಟಾರ್ ಮೇಲೆ ನಂಬಿಕೆ ಇಟ್ಟು 200-300 ಕೋಟಿ ಹಾಕಿ ಬಜೆಟ್ ಹಾಕಿ ಮೂವೀಸ್ ಮಾಡೋದಕ್ಕೂ ನಮ್ಮ ಪ್ರೊಡ್ಯೂಸರ್ಸ್ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇದುವರೆಗೂ 100 ಕ್ರೋರ್ಸ್ಗಿಂತ ಜಾಸ್ತಿ ಬಜೆಟಲ್ಲಿ ಬಂದಂತಹ ಮೂವೀಸು 2, ಕಬ್ಜಾ ಹಾಗೂ KGF 2. ಹೇಳುವಾಗ ಬೇಜಾರಾಗುತ್ತೆ, ಯಾಕಂದರೆ ತೆಲುಗುಲಿ 500 ಕೋಟಿ ಬಜೆಟ್ ಹಾಕಿಬಿಟ್ಟು ಆದಿಪುರುಷ್ ಅಂತಹ ಮೂವೀಸ್ ತೆಗಿತಾರೆ. ಆದರೆ ನಮ್ಮಲ್ಲಿ ಅಟ್ಲೀಸ್ಟ್ 100 ಕ್ರೋರ್ಸ್ ಬಜೆಟ್ ಹಾಕೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ದ ಓನ್ಲಿ ರೀಸನ್ ಟು ಇಟ್ ಈಸ್ ವಿ ಡೋಂಟ್ ಹ್ಯಾವ್ ಎನಿ ಬ್ಯಾಂಕೇಬಲ್ ಸ್ಟಾರ್ಸ್. ಬಟ್ ಖುಷಿಯ ವಿಚಾರ ಏನಂದರೆ ಯಶ್ ಅವರ ಮುಂದಿನ ಮೂವಿ ಆದಂತಹ ಟಾಕ್ಸಿಕ್ಗೆ 200 ಕೋಟಿ ಬಜೆಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಿಜಕ್ಕೂ ಖುಷಿ, ಯಾಕಂದರೆ ಬಜೆಟ್ ಜಾಸ್ತಿ ಆದಷ್ಟು ಆ ಸಿನಿಮಾ ವಿದೌಟ್ ಎನಿ ಲಿಮಿಟೇಷನ್ಸ್ ಆದಷ್ಟು ಕಮ್ಮಿ ಕಟ್ಟುಪಾಡುಗಳನ್ನ ಇಟ್ಕೊಂಡು ತಯಾರಾಗುತ್ತೆ, ವಿಚ್ ಇಸ್ ಗುಡ್ ಫಾರ್ ಬೋತ್ ದ ಫಿಲ್ಮ್ ಮೇಕರ್ಸ್ ಆ್ಯಂಡ್ ಆಡಿಯನ್ಸ್. ಪಾಯಿಂಟ್ ನಂಬರ್ 4, OTT. ಇವಾಗ OTT ಬಂದಿರೋದ್ರಿಂದ ನಾವು ಥಿಯೇಟ್ರಲ್ಲಿ ಎಷ್ಟೇ ಚೆನ್ನಾಗಿ ಸಿನಿಮಾ ನೋಡಿದ್ರು ಅದಕ್ಕಿಂತ ಚೆನ್ನಾಗಿರೋ ಸಿನಿಮಾನ ಅದೇ ಜಾನರಲ್ಲಿ OTTಯಲ್ಲಿ ನೋಡಿರ್ತೀವಿ. ಸೊ ಎಲ್ಲ ಮೂವೀಸ್ಗಳು ಒಂದೇ ಫಾರ್ಮುಲಾ ಯೂಸ್ ಮಾಡ್ತಾ ಇರುವಾಗ ಆ್ಯಸ್ ಅನ್ ಆಡಿಯನ್ಸ್ ನಾವು ಚೇಂಜ್ ಕೇಳ್ತೀವಿ. ಆ್ಯಂಡ್ ಫಿಲ್ಮ್ ಮೇಕರ್ಸ್ ಆ ಚೇಂಜ್ನ ಕೊಡೋದ್ರಲ್ಲಿ ಎಡುತ್ತಾರೆ. ಖಂಡಿತವಾಗ್ಲೂ ಮಾಡ್ತೀನಿ, ನೋ ಡೌಟ್. ಅದೇ ಹಳೆ ಫಾರ್ಮುಲಾ ಇಟ್ಕೊಂಡು ಉಜ್ಜಾಡ್ಬಿಟ್ಟು ಜನ ನಮ್ಮ ಮೂವಿ ನೋಡಲ್ಲ ಅಂತ ಹೇಳಿದರೆ ಆಗಲ್ಲ. ತುಂಬಾ ಬೇಸರ ತಂದಿದೆ. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಇವರು ಯಾರು ರೆಪ್ಯೂಟೆಡ್ ಜರ್ನಲಿಸ್ಟ್ಗಳಂದ್ರೆ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇವರಿಗೆ ಫಸ್ಟ್ ಆಫ್ ಆಲ್ ಹಕ್ಕೇ ಇಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಆ ಬೇಸಿಕ್ ಫಾರ್ಮುಲೆಯಿಂದ ಹೊರಗೆ ಬಂದು ಸ್ವಲ್ಪ ಚೆನ್ನಾಗಿರೋ ಕಥೆನ ಬರೆದ್ರೆ ಜನ ಖಂಡಿತವಾಗ್ಲೂ ನೋಡ್ತಾರೆ. ಆ್ಯಂಡ್ ಅ ಪ್ರೈಮ್ ಎಕ್ಸಾಂಪಲ್ ಫಾರ್ ದ್ಯಾಟ್ ಇಸ್ ಕಾಂತಾರ. ನಮಗಿಲ್ಲಿ ಸಿಗೋದು ನಮ್ಮ 5ನೇ ಪಾಯಿಂಟು, ಆ್ಯಂಡ್ ದ್ಯಾಟ್ ಈಸ್ ಲ್ಯಾಕ್ ಆಫ್ ಕ್ರಿಯೇಟಿವಿಟಿ. ಒಂದು ಜಾನರ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ದಿಕ್ಕುಗಳಿರುತ್ತೆ, ಬಟ್ ನಾವು ಆ ದಿಕ್ಕುಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲ.
ಪ್ರತಿ ಸಿನಿಮಾದಲ್ಲೂ ಲವ್ ಸ್ಟೋರಿ ಮಾತ್ರ ತೋರಿಸ್ತಾ ಹೋದ್ರೆ ಆಗಲ್ಲ. ಬಿಕಾಸ್ ರಾಮ್ ಕಾಮ್ ಜಾನರ್ ಕಾಲ ಇವಾಗ ಮುಗ್ದಿದೆ. ಇವಾಗಿನ ಕಾಲದಲ್ಲಿ ರಾಮ್ ಕಾಮ್ ಹಿಟ್ ಆಗ್ಬೇಕಂದ್ರೆ ಒಂದು ಸ್ಕ್ರಿಪ್ಟ್ ಚೆನ್ನಾಗಿರ್ಬೇಕು ಅಥವಾ ಹೀರೋಯಿನ್ ಚೆನ್ನಾಗಿರ್ಬೇಕು. ವಿಪರ್ಯಾಸ ಏನಂದ್ರೆ ನಮ್ಮಲ್ಲಿ ಎರಡೂ ಚೆನ್ನಾಗಿರಲ್ಲ. ಯಾಕಂದ್ರೆ ಚೆನ್ನಾಗಿರೋ ಹೀರೋಯಿನ್ಸ್ ಎಲ್ಲ ರಿಯಾಲಿಟಿ ಶೋ ಅಲ್ಲಿ ಜಡ್ಜ್ ಆಗಿ ಕೂತ್ಕೊಂಡಿದ್ದಾರೆ, ಇನ್ ಕೆಲವರು ಮದ್ವೆಗೆ ಹೋಗ್ಬಿಟ್ಟಿದ್ದಾರೆ. ಹಿಂಗಾಗೋದ್ರಿಂದ ನಮ್ಮ ಮೇಲ್ ಸ್ಟಾರ್ಸ್ ಮೇಲೆ ಒತ್ತಡ ಹೆಚ್ಚಾಗುತ್ತೆ ಅಂಡ್ ಒಬ್ಬರೇ ಆ ಭಾರನ ಹೊತ್ಕೊಳ್ಳೋಕೆ ಅವರ ಕೈಯಿಂದನೂ ಆಗಲ್ಲ. ಇವಾಗ ನಮ್ಮ 6ನೇ ಪಾಯಿಂಟ್ ಬಗ್ಗೆ ಮಾತಾಡೋಣ, ಅಂಡ್ ದ್ಯಾಟ್ ಈಸ್ KGF ಗರ್ಲ್. ಪ್ರಪಂಚನೇ ಗೆಲ್ಬಹುದು. ಪ್ರಭಾಸ್ ಅವರಿಗೆ ಬಾಹುಬಲಿ ಹೆಂಗೆ ಖರ್ಚಾಯಿತು ಅಂದರೆ ಅವ್ರ ನೆಕ್ಸ್ಟ್ ಮೂವೀಸ್ ಮಾಡಿದಾಗೆಲ್ಲ ಬಾಹುಬಲಿ ಎಷ್ಟು ಚೆನ್ನಾಗಾಗಿಲ್ಲ ಅಂತ ಜನ ಹೆಂಗೆ ಹೇಳಿದ್ರು, ಹಾಗೆ KGF ಬಂದುಬಿಟ್ಟು ನಮ್ಮ ಸ್ಯಾಂಡಲ್ವುಡ್ಗೆ ಯಶ್ ಅವರಿಗೆ ಒಂದು ದೊಡ್ಡ ಶಾಪ್ ಆಗಿ ಉಳ್ಕೊಳ್ತು. ಯಾಕಂದರೆ ನಾರ್ತಲ್ಲಿ ಸ್ಯಾಂಡಲ್ವುಡ್ಗೆ KGF ಮುಖಾಂತರ ಪರಿಚಯ ಆಗಿದ್ದ ಆಡಿಯನ್ಸಸ್ಗೆ ಎಕ್ಸ್ಪೆಕ್ಟೇಷನ್ಸ್ ನಾರ್ಮಲಿ ಜಾಸ್ತಿನೇ ಇರುತ್ತೆ. ಆವಾಗ ನಾವು ತಗೊಂಡೋಗ್ಬಿಟ್ಟು ಕಬ್ಜಾ ಥರ ಮೂವೀಸ್ ಕೊಟ್ಟರೆ ಆ ಎಕ್ಸ್ಪೆಕ್ಟೇಷನ್ಸು ನೆಲಕಚ್ಚೋದು ಗ್ಯಾರಂಟಿ. KGF ರೇಂಜ್ಗೆ ಸೆಟ್ಸು, BGM, ಡೈರೆಕ್ಷನ್ನು, ವಿಜುವಲ್ಸು, ಶಾರ್ಟ್ಸು, ಸ್ಟೋರಿ, ಆ್ಯಕ್ಟಿಂಗು ಇನ್ನೊಮ್ಮೆ ಮಾಡೋದು ಕಷ್ಟ ಇದೆ. KGF ಅಲ್ಲಿದ್ದಂತಹ ಮ್ಯಾಜಿಕ್ನ ಮತ್ತೆ ಮಾಡಲಿಕ್ಕೆ ನಮ್ಮ ಕೈಲಾಗ್ತಾ ಇಲ್ಲ. ರಿಷಬ್ ಅವರು ಕಾಂತಾರ ಮೂಲಕ ಸ್ವಲ್ಪ ಕಮ್ಬ್ಯಾಕ್ ಕೊಟ್ಟರೆ ಹೊರತು ಅದಾದಮೇಲೆ ಯಾವ ಮೂವೀಸು ಬಂದಿಲ್ಲ. ವಿಪರ್ಯಾಸ ಏನಂದರೆ ಕಾಂತಾರ ಆದಮೇಲೆ ಕನ್ನಡದಿಂದ ಒಂದು ಮೂವಿ ಕೂಡ 100 crores ಕ್ರಾಸ್ ಆಗಿಲ್ಲ. ಇವಾಗ ನಮ್ಮ ಕೊನೆ ಪಾಯಿಂಟ್ ಬಗ್ಗೆ ಮಾತಾಡೋಣ. ನಮ್ಮ ಇಂಡಸ್ಟ್ರಿಯಲ್ಲಿ ಟಾಪ್ ಹೀರೋಸು, ಹೀರೋಯಿನ್ಸು ಮಾಡುವಂಥ ಒಂದು ದೊಡ್ಡ ತಪ್ಪು ಏನಂದರೆ ಹೋಗಿ ರಿಯಾಲಿಟಿ ಶೋ ಅಲ್ಲಿ ಜಡ್ಜಸ್ ಆಗಿ ಕೂತ್ಕೊಳ್ಳೋದು. ಬೇರೆ ಯಾವ ಇಂಡಸ್ಟ್ರಿಯಲ್ಲೂ ಬಿಗ್ ಬಾಸ್ ಒಂದು ಬಿಟ್ಟರೆ ಬೇರೆ ಯಾವ ರಿಯಾಲಿಟಿ ಶೋ ಅಲ್ಲೂ ಯಾವ ಸ್ಟಾರ್ ಹೀರೋಸ್ ಆಗಲಿ ಹೀರೋಯಿನ್ಸ್ ಆಗಲಿ ಹೋಗಿ ಕೂತ್ಕೊಳ್ಳಲ್ಲ. ಬಿಕಾಸ್ ಒಬ್ಬ ಸ್ಟಾರ್ ಆ್ಯಕ್ಟರ್ ಅವ್ರ ಆ್ಯಕ್ಟ್ರೆಸ್ನ ನೀವೊಂದು ಶೋ ಅಲ್ಲಿ ದಿನ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಅವರನ್ನು ಇನ್ನೂ ನೋಡಬೇಕನ್ನೋ ಕ್ರೇವಿಂಗು ಇರಲ್ಲ. ದಿನ ಟಿ ವಿಲಿ ನೋಡ್ತಾ ಇದ್ದೀರಲ್ಲ, ಮತ್ತೆ ಯಾಕೆ ಥಿಯೇಟ್ರಿಗೆ ಹೋಗಿ ನೋಡಬೇಕನ್ನೋ ಥಾಟ್ ಪ್ರೊಸೆಸ್ಸು ನಮ್ಮಲ್ಲಿ ಬರುತ್ತೆ. 80s ಅಲ್ಲಿ 70s ಅಲ್ಲಿ ರಾಜ್ಕುಮಾರ್ ಅವ್ರ ಕಾಲದಲ್ಲಿ ಅಷ್ಟು ಕಲೆಕ್ಷನ್ಸ್ ಯಾಕೆ ಆಗ್ತಾ ಇತ್ತಂದರೆ ಅವ್ರು ಯಾವ ರಿಯಾಲಿಟಿ ಶೋ ಯಾಕೆ ಆಗ್ತಾ ಇತ್ತು. 80s ಅಲ್ಲಿ 70s ಅಲ್ಲಿ ರಾಜ್ಕುಮಾರ್ ಅವ್ರ ಮೂವೀಸು ಅಷ್ಟು ಕಲೆಕ್ಷನ್ಸ್ ಯಾಕೆ ಮಾಡ್ತಾ ಇದ್ರು. 80s and 70s ಅಲ್ಲಿ ರಾಜ್ಕುಮಾರ್ ಅವ್ರ ಮೂವಿ ಅಷ್ಟು ಕಲೆಕ್ಷನ್ ಯಾಕೆ ಮಾಡ್ತಾ ಇದ್ದು. 80s and 70s ಅಲ್ಲಿ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಸರ್ ಅವ್ರ ಮೂವೀಸು ಅಷ್ಟು ಕಲೆಕ್ಷನ್ ಯಾಕೆ ಮಾಡ್ತಾ ಇತ್ತು ಅಂದರೆ ಆವಾಗ ರಿಯಾಲಿಟಿ ಶೋಸ್ ಇರಲಿಲ್ಲ. ಜನಗಳಿಗೆ ಸ್ಟಾರ್ ಆಕ್ಸೆಸ್ಸು ತುಂಬ ಕಮ್ಮಿ ಇತ್ತು. ದೇ ವುಡ್ ಓನ್ಲಿ ಸಿ ದೆಮ್ ಇನ್ ದ ಥಿಯೇಟರ್ಸ್. ಆಗಿರುವಾಗ ಅವರನ್ನು ನೋಡ್ಬೇಕಂತಾನೆ ಥಿಯೇಟ್ರಿಗೆ ಹೋಗ್ತಾ ಇದ್ದಿದ್ದ ಅಭಿಮಾನಿಗಳಿಗೂ ಇವತ್ತಿನ ಅಭಿಮಾನಿಗಳಿಗೂ ತುಂಬ ವ್ಯತ್ಯಾಸ ಇದೆ. ನಿಮ್ಮ ಸ್ಟಾರ್ಸು ದಿನ ಟಿ ವಿಯಲ್ಲೇ ಬರ್ತಾ ಇದ್ದಾರೆ, ಚಾನಲ್ ಚೇಂಜ್ ಮಾಡ್ತಾ ಇದ್ದಾಗೆ ಒಬ್ಬೊಬ್ಬ ಪ್ರತ್ಯಕ್ಷ ಆಗ್ತಾ ಇದ್ದಾನೆ. ಸೊ ಅವ್ರನ್ನ ನೋಡೋಕ್ಕೋಸ್ಕರ ನೀವು ಯಾಕೆ ಥಿಯೇಟ್ರಿಗೆ ಹೋಗ್ತೀರಾ? ಇದಕ್ಕೆ ಹೇಳಿದ್ದು ಸ್ಟಾರ್ಸು ರಿಯಾಲಿಟಿ ಶೋ ಅಲ್ಲಿ ಜಡ್ಜಸ್ ಆಗಿ ಕೂರಬಾರ್ದು. ಇದರಿಂದ ಅವರಿಗೆ, ಅವರ ಮಾರ್ಕೆಟ್ಗೆ, ಅವರ ಆಡಿಯನ್ಸಸ್ಗೆ ನಷ್ಟ ಆಗೋದು. ಸೊ ಇದೇ ಇವತ್ತಿನ ವಿಶೇಷ, ಫ್ಲಾಪ್ ಸ್ಟಾರ್ಸ್. ಇನ್ನು ಮುಂದೆ ಆದರೂ ಈ ತಪ್ಪುಗಳನ್ನ ನಾವು ಮುಂದುವರ್ಸೋದು ಬೇಡ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಿಮಗೆ ಏನಾದರೂ ಸಜೆಷನ್ಸ್ ಇದ್ದರೆ ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಅಂತ ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಲೈಟ್ ಹಾಕು, ಸಿದ್ದರಾಮಯ್ಯ ಕಟ್ತಾನಂತಲ್ಲ ಕರೆಂಟ್ ಬಿಲ್ಲು, ಯಾಕೆ ಸಾಯ್ತೀಯ ಲೈಟ್ ತೆಗೆದು? ನಾನಂದ್ರೆ ವಿಶೇಷ, ನಾ ಇದ್ರೆ ಸಂತೋಷ.